ಆತ್ಮೀಯರೇ ನಮಸ್ಕಾರ. ಸಂಚಾರಿ ಕಾವೇರಿ ಯೋಜನೆ ಬಗ್ಗೆ ಈ ವರದಿ. ಈ ಕಾರ್ಯಕ್ರಮ ನಡೆದಿದ್ದು 19ನೇ ತಾರೀಕು ಏಪ್ರಿಲ್ ವಿಧಾನಸೌಧದ ಮುಂದೆ. ಬೆಂಗಳೂರಿನ ನಾಗರಿಕರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ ವಿನೂತನವಾಗಿ BWSSB ವತಿಯಿಂದ ಸಂಚಾರಿ ಕಾವೇರಿ ಯೋಜನೆ ದೇಶದಲ್ಲೇ ಮೊದಲು ಅಂತ DCM DK ಶಿವಕುಮಾರ್ ಹೇಳಿದರು. ನಿಜ, ಇದೊಂಥರ ವಿನೂತನ ಯೋಜನೆಯೇ. ಯಾಕೆಂದರೆ ಕಾರ್ಯಕ್ರಮ ಹೊಸದು. ಸಂಚಾರಿ ಕಾವೇರಿಗೆ ಉದ್ಘಾಟನೆಗೆ ಸಿದ್ಧವಾಗಿ ರಾಜ್ಯದ ಶಕ್ತಿ ಕೇಂದ್ರದ ಮುಂದೆ, ಅದರಲ್ಲೂ ವಿಧಾನಸೌಧದ ಮುಂದೆ ರಾಜ್ಯ ಸರ್ಕಾರ ಬೆತ್ತಲೆ ಆಗಿದ್ದು ಹಳೆಯ ಲಾರಿಗಳಿಗೆ ಪೈಂಟ್ ಹೊಡೆದ್ಬಿಟ್ಟು ತಗೊಂಬಂದು ನಿಲ್ಲಿಸಿದ್ದು. ಇದನ್ನು ಬೆತ್ತಲೆಗೊಳಿಸಿದ್ದು ಬೇರೆ ಯಾರೂ ಅಲ್ಲ, ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಳೆಯ ಲಾರಿಗಳಿಗೆ ಟಿಂಕರಿಂಗ್ ಮಾಡಿ ಹೊಸ ಪೈಂಟ್ ಹೊಡೆಸಿ ಹಳೆಯ ಗಾಡಿ ಹೊಸ ಪೈಂಟು ಅನ್ನೋ ಯೋಜನೆ, ಅದೊಂದು ಮಾತು ಇಲ್ಲಿ ಹೇಳಿಲ್ಲ ಅಷ್ಟೇ. ಆದರೆ ಇಲ್ಲಿ ಆಗಿರೋದು ಅದೇನೆ. ರಾಜ್ಯ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಯೋಜನೆ ಮಾಡಿದೆ ಅನ್ನೋದು ಗೊತ್ತಿಲ್ಲ. ರಾಜ್ಯ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿರೋದು ಯೋಜನೆಯಿಂದ ಗೊತ್ತಾಗ್ತಾ ಇದೆ. ಈ ಹಳೆಯ ಲಾರಿಗಳು ಸಾರಿ ಹೇಳ್ತಾ ಇವೆ. ಈ ಲಾರಿಯನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ವಿಡಿಯೋ ಮಾಡಿದ್ದಾರೆ. ಇಂತಹ ಗತಿ ರಾಜ್ಯ ಸರ್ಕಾರಕ್ಕೆ ಬರಬಾರ್ದಾಗಿತ್ತು. ರಾಜ್ಯದ ನಾಗರಿಕರ ಮುಂದೆ ಬಟಾ ಬಯಲಾಗಿ ಬೆತ್ತಲೆ ಆಗಿದೆ ಅಂತೂ ಸತ್ಯ. ಈ ಬೆತ್ತಲೆಯನ್ನು ಛಲವಾದಿ ನಾರಾಯಣಸ್ವಾಮಿ ಮಾಡಿದ್ದು, ಕೆಟ್ಟು ಹೋಗಿದ್ದ ಲಾರಿಗಳಿಗೆ ಪೈಂಟ್ ಬೆಳೆದು ಕಾವೇರಿ ಯೋಜನೆ ಮಾಡಿದ್ದು ನೋಡಿದರೆ ರಾಜ್ಯ ಸರ್ಕಾರದ ಸ್ಥಿತಿ ತಿಳಿಯುತ್ತೆ. ಈ ಯೋಜನೆ ಮಾಡೋಕ್ಕೆ ಬದಲು ಸುಮ್ಮನೆ ಇದ್ದಿದ್ರೆ ರಾಜ್ಯ ಸರ್ಕಾರದ ಗೌರವ ಉಳಿದಿರೋದು.